ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ರಿಟಿ ಟಿವಿ ಮಂಡ್ಯ ಬ್ಯಾಕ್. ಬ್ಯಾಕಾ? ಕರೆಕ್ಟಾಗಿ ಹೇಳು. ವೆಲ್ಕಮ್ ಬ್ಯಾಕ್ ಟು ರಿಟಿ ಟಿವಿ ಮಂಡ್ಯ. ವೆರಿ ಗುಡ್. ಸೊ ಈಗ ನಮ್ಮ ಅಮ್ಮನ ಮನೆಗೆ ಬೆಳಗ್ಗೆನೇ ಬಂದು ಕಲ್ಲಳಿಗೆ ಹೋಗ್ಬೇಕು ಅಂದಿದ್ರು, ಬಿಟ್ಕೊಡೋಕೆ ಬಂದು. ಅವರೇನೋ ಸೈಬರವ್ರು ಇಲ್ಲ ಅಂದ್ಬಿಟ್ಟು ನಾಳೆ ಏನೋ ಪೋಸ್ಟ್ಪೋನ್ ಆಯಿತು. ಈಗ ಇವರು ಮೈಸೂರಿಗೆ ಹೋಗ್ತಾರಂತೆ. ಏನ್ರಿ? ನಮ್ಮ ತಂಗಿ ಮನೆಗೆ ಮೈಸೂರಿಗೆ ಹೋಗ್ತಾರೆ. ಅಕ್ಕ ಏನು ಮಾಡ್ತಾ ಇರ್ತಾರೆ? ಯಾರು? ತುಷೇಕ. ತುಷೇಕದನ್ನು ಅಕ್ಕ ಇಬ್ರು ಹೋಮ್ವರ್ಕ್ ಬರ್ಕೊತಾ ಇರ್ತಾರೆ. ಸ್ಕೂಲ್ಗೆ ಹೋಗಿರ್ತಾರೆ. ಸಂಜೆ ಬರಬೇಕು. ನಾಳೆ ಬಂದರೆ ನಾಟಕ ಆಡ್ತೀನಿ ನೀನು. ನೋಡಿ ಹೆಂಗೆ ಚೆಂಗ್ಲಂಗೆ ಆಡ್ತಾಳೆ. ಚೆಂಗ್ಳು ಅಂದರೆ ಹುಟ್ಟು ಚೆಂಗ್ಳೋಳು. ಕೋಟೆ ಬಾಕ್ಲು ಬಾ, ಚೂರು ಬಂದೈತೆ ಅಷ್ಟೇ. ಇಲ್ಲ, ನಾನು ನೋಡ್ತೀನಿ. ಇಲ್ಲ, ಎರಡೇ ಕೊಟ್ಟಿದ್ದವ್ರು. ಇವ್ರಿಗೆ ಆರ್ಡ್ರ್ ಮಾಡಿದ್ದು ರೆಡಿ ಆಯ್ತಾ? ಇನ್ನು ರೆಡಿ ಆಯ್ತಾನೆ ಅವ್ರೆ. ಅದನ್ನೇ ಏನು 20 ಸಲ ಹೇಳ್ಯಾರ. ಅದನ್ನೇ ವೆಲ್ಕಮ್ ಬ್ಯಾಕ್ ಟು ರಿಟಿ ಟಿವಿ ಮಂಡ್ಯ ಅಂತ. ಏನದು? ಕವರ್ಗೆ ಅದೇ ಕವರ್ಗೆ ಹಾಕಿ. ಏನದು ಅಂದ್ರೆ? ಏನದು ಹೇಳಿದ್ನಲ್ಲಪ್ಪ, ಇದು ಹಳಸಿನ ತೊಳೆ ಕಡುಬು. ಹಳಸಿನ ಇಡ್ಲಿ ತಿಂದ? ಹೆಂಗಿತ್ತು? ತೋರಿಸ್ತೀನಿ ತಗ. ಹಿಂಗಿದೆ ಬಿಡು. ಇದನ್ನ ಅಳಿಸ್ಲೇನು ಇಡ್ಲಿಯಾ? ಅದೇನು ಸೊಪ್ಪು? ಇದು ಬಾಳೆ ಎಲೆ. ಇದು ಅರ್ಶಿನದೆಲೆ ಕೆಳಗೆ ಬಿದ್ದಿದ್ದನ್ನೇ ಹಾಕಿಬಿಟ್ರು ಬಾಯಿಗೆ. ನಿಮಗೆ ಫುಡ್ಡು ವೇಸ್ಟ್ ಮಾಡಬಾರ್ದು. ಮಣ್ಣೆ ತಿಂತಾರೆ ಆಫ್ರಿಕಾದಲ್ಲೆಲ್ಲ, ಗೊತ್ತಾ? ಆಫ್ರಿಕಾದಲ್ಲಿ, ಆಫ್ರಿಕಾ ಸೈಡ್ ಆ ಕಡೆ ಅಲ್ಲಿ ಊಟನೇ ಇಲ್ಲದೆ ಅವ್ರಿಗೆ ಅವ್ರೇನು ಮಾಡ್ತಾರೆ, ಈ ಮಣ್ಣನ್ನು ಕಲಿಸ್ಬಿಟ್ಟು ಅದನ್ನೇ ಇಡ್ಲಿ ಥರ ದೋಸೆ ಥರ ಹಾಕೊಂಡು ತಿಂತಾರೆ. ಮಕ್ಕಳೆಲ್ಲ ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಅಲ್ಲಿ. ಊಟನ ವೇಸ್ಟ್ ಮಾಡಬಾರ್ದು. ತುಷೇಕ ಧನ್ವಕ ನಿಮಗೆ ಸರ್ಪ್ರೈಸ್ ಕೊಡಕ್ಕೆ ಬರ್ತಾ ಇದ್ದಾರೆ ನೋಡಿ. ಖಾಲಿ ಏನಿದು ಜಾಬಲ್ಲಿ? ಪ್ಯಾಕೆಟ್ ಬರ ಇಟ್ಕೊಂಡಿದ್ಯಾ? ಸರಿ, ಹುಷಾರಾಗಿ ಹೋಗಿ ಬನ್ನಿ. ಸಂಜೆ ರಿಟರ್ನ್. ಆಮೇಲೆ ನಾಳೆ ಬಂದರೆ ಅವಳು ನಾಟಕ ಆಡ್ತಾಳೆ ಸ್ಕೂಲ್ಗೆ ಹೋಗೋಕ್ಕೆ. ಯಾವುದು? ಫುಲ್ ಆಲೂಗಡ್ಡೆ ಇದೆ ಇದು. ಓ, ಇಷ್ಟುದ್ದ ಬೆಳ್ಬಿಟ್ಟವ ಅವಾಗಲೇ. ಇರುವೆಲ್ಲ ಬಂದ್ಬಿಟ್ಟು. ಸೊ ಗಾಯ್ಸ್, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರ್ ಮತ್ತು ಮುದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟ್ ನೋಡ್ಬೋಣ ಒಂದ್ಸಲ. ಗಮ್ ಅಂತ ಇದೆ ಮಾತ್ರ, ಬಿಸಿ ಬಿಸಿ ಇದೆ. ಸಖತ್. ನಾನು ಮೋಸ್ಟ್ಲಿ ಗ್ರೇವಿ ಥರ ಏನೋ ಮಾಡ್ತಾಳೆ, ಫ್ರೈ ಥರ ಅಂದ್ಕೊಂಡಿದ್ದೆ. ಸಾಂಬಾರು ಮಾಡಿದ್ದಾಳೆ. ಮುದ್ದೆಗೂ ಸಾಂಬಾರಿಗೂ ಸಖತ್ತಾಗಿದೆ. ಅದು ಬಿಸಿಗೂ ಆಯ್ತಲ್ಲ, ಇನ್ನೂ ಚೆನ್ನಾಗಿದೆ. ಬಿಸಿಲು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಫ್ರೀ ಆಗಿತ್ತು. ಹಾಗಾಗಿ ಸಂಜೆ 4:15 ಶೋಗೆ ಸ್ಪೈಡರ್ ಮ್ಯಾನ್ ಹೊಸ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಗಾಡಿ ನಿಲ್ಲಿಸ್ಬಿಟ್ಟು ಸೆಕೆಂಡು ಟಿಕೆಟ್ ತೊಗೊಂಡೆ. 120 ರೂಪೀಸು. ಬಾಲ್ಕನಿ 150.
ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಇಂಗ್ಲೀಷ್ ಫಿಲಮೆಲ್ಲ ಯಾರೂ ಬಂದಿರಲ್ಲ, ರಶ್ ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಸುಮಾರಾಗಿ ಬಂದಿದ್ದರು. ಬಾಲ್ಕನಿ ಜಾಸ್ತಿ ಬಂದಿದ್ದರು. ಸೆಕೆಂಡು ಮತ್ತು ಬಕೆಟು ಅಷ್ಟು ಇರಲಿಲ್ಲ, ಕಮ್ಮಿ ಇತ್ತು ಜನ. ನಾನು ಬಂದು ಡಿ ರೋಲಲ್ಲಿ ಕೂತ್ಕೊಂಡೆ. ಸೀಟ್ ಚೆನ್ನಾಗಿತ್ತಲ್ಲ, ಹೊಸ ಸೀಟ್ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೋಡಿ, ಗುರುಶ್ರೀ ಥಿಯೇಟ್ರ್ ಒಳಗಡೆ ಡಿವರೆಗೂ ಸೀಟೆಲ್ಲ ಚೇಂಜ್ ಮಾಡಿದ್ದಾರೆ. ಅದರಿಂದ ಮುಂದಕ್ಕೆ ಮಾಡಿಲ್ಲ, ಅದಕ್ಕೂ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬರೀ ಇಷ್ಟು ಮಾತ್ರ 4 ರೋಲ್ ಮಾತ್ರ ಮಾಡಿದ್ದಾರೆ. ಚೆನ್ನಾಗಿದೆ ಸೀಟ್ಗಳು. ನಾನು ಇಂಟ್ರಲ್ಲಿ ಚಿಪ್ಸು ಮತ್ತು ಸ್ಲೈಸ್ ತಗೊಂಡು ಒಳಗಡೆ ಹೋದೆ. ಈಗ 7 ಗಂಟೆ ಆಯಿತು, ಫಿಲಮ್ ಮುಗೀತು, ಹೊರಟೆ, ಗಾಡಿ ಎತ್ಕೊಂಡು ಮನೆಗೆ ಹೊರಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸ್ಪೈಡರ್ ಮ್ಯಾನ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಫಿಲಮ್ ಚೆನ್ನಾಗಿದೆ, ಆ್ಯಕ್ಷನ್ಗಳು ಮಾತ್ರ ಸೂಪರಾಗಿದೆ. ಆಮೇಲೆ ಈಗೇನಪ್ಪ ಅಂದರೆ ಸ್ಪೈಡರ್ ಮ್ಯಾನು ರೀಲ್ಸ್ ನೋಡೋಂಗೆ ಆಗ್ಬಿಟ್ಟಿದ್ದಾರೆ ಫಿಲಮಲ್ಲಿ. ಯಾವ ಸ್ಪೈಡರ್ ಮ್ಯಾನಲ್ಲೂ ರೀಲ್ಸ್ ಇರಲಿಲ್ಲ. ಈಗ ಟ್ರೆಂಡ್ ಆಗಿಬಿಟ್ಟಿದ್ದಲ್ಲ ರೀಲ್ಸ್ ನೋಡೋದು ಅದೆಲ್ಲ. ಈಗ ಸ್ಪೈಡರ್ ಮ್ಯಾನುವೇ ನೋಡೋಂಗೆ ಆಗ್ಬಿಟ್ಟಿದ್ದಾರೆ. ಫಿಲಮ್ ಚೆನ್ನಾಗಿದೆ. ಹಾಲಿವುಡ್ ಫಿಲಮಲ್ಲಿ ಮೇಯ್ನಾಗಿ ಆ್ಯಕ್ಷನ್ನೇ ಅಲ್ವಾ, ಆ್ಯಕ್ಷನ್ ಮಾತ್ರ ಸಖತ್ತಾಗೈತೆ. ಮಾಮೂಲಿ ಮಾತುಗಳು ಬಂದಾಗ ಸ್ವಲ್ಪ ಬೋರ್ ಅನಿಸುತ್ತೆ ಕೆಲವ್ರಿಗೆ. ನನಗೇನು ಅನಿಸ್ಲಿಲ್ಲ, ಯಾಕಂದರೆ ನನಗೆ ಫಿಲಮ್ ಅಂದರೆ ಇಷ್ಟ. ಫಿಲಮ್ ನೋಡೋದು ಅಂದರೆ, ಅದರಲ್ಲೂ ಥಿಯೇಟ್ರಲ್ಲಿ ನೋಡೋದು ಅಂದರೆ ಇನ್ನೂ ಇಷ್ಟ. ಥಿಯೇಟ್ರಲ್ಲಿ ನೋಡೋವಂಥ ಕ್ರೇಜೇ ಒಂಥರ ಚೆಂದ. ಮನೆಯಲ್ಲಿ ಟಿ ವಿಲಿ ನೋಡೋದು ಅದೆಲ್ಲ ಏನು ಸೌಂಡ್ ಎಫೆಕ್ಟ್ ಇರಲ್ವಲ್ಲ. ಥಿಯೇಟ್ರಲ್ಲಿ ನೋಡೋದು ಮಾತ್ರ ಸಖತ್ತಾಗಿರ್ತದೆ. ಚೆನ್ನಾಗೈತೆ ಫಿಲಮು. ಆಮೇಲೆ ಗುರುಶ್ರೀ ಥಿಯೇಟ್ರಲ್ಲಿ ಈಗ 3 ರೋಲು ಡಿವರೆಗೆ ಅಂದರೆ 4 ರೋಲು ಸೀಟ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಒಂಥರ ಹೈಟೆಕ್ ಆಗಿ ಲೆದರ್ ಹಾಕ್ಸಿ ಚೆನ್ನಾಗಿ ಮಾಡೋರು. ಬಾಕಿದೆಲ್ಲ ಹಂಗೆ ಫುಲ್ಲಾಗಿ ಬಿಟ್ಬಿಟ್ಟವ್ರೆ. ಬಾಕಿದೇನು ಹಳೆ ಸೀಟ್ಗಳು ಅವೆಲ್ಲ. ಮೊದಲು ನಾವು SLC ಬಕೆಟ್ಗೆ ಹೋಗ್ತಿದ್ದೋ. ಆಮೇಲೆ SLC ಆದಮೇಲೆ PUC ಬಂದಮೇಲೆ ಸೆಕೆಂಡು. ಇವತ್ತು ನಾನು ಸೆಕೆಂಡ್ಗೆ ಹೋಗಿದ್ದಿದ್ದು. ಫ್ಯಾಮಿಲಿ ಜೊತೆ ಹೋದಾಗ ಮಾತ್ರ ಬಾಲ್ಕನಿ ಹೋಗೋದು, ಇಲ್ಲಾಂದರೆ ಸೆಕೆಂಡ್ಗೆ ಹೋಗೋದು. ಆಲ್ಮೋಸ್ಟ್ ನಾನು ಒಬ್ಬನೇ ಹೋಗೋದು. ಯಾರೂ ಆಲ್ಮೋಸ್ಟ್ ಬರೋಲ್ಲ, ಯಾಕಂದರೆ ನನ್ನ ಟೈಮ್ಗೆ ಅವ್ರು ಬರೋಲ್ಲ, ಅವ್ರ ಟೈಮ್ಗೆ ನಾನು ಹೋಗೋಕ್ಕಾಗಲ್ಲ. 8-10 ತಿಂಗಳಾಗಿತ್ತು ಫಿಲಮ್ ನೋಡಿ, ಟೈಮೇ ಸಿಗ್ತಿರಲಿಲ್ಲ. ನಾನು ಅವತಾರ್ 3 ನೋಡಬೇಕು ಅಂದೆ, ಅದು ನೋಡೋಕ್ಕಾಗಲಿಲ್ಲ. ಆಮೇಲೆ ಜನನಾಯಕನಿಗೆ ಹೋಗ್ಬೇಕು ಅಂದ್ಕೊಂಡೆ, ಅದಕ್ಕೂ ಆಗಿಲ್ಲ. ಸುಮಾರು ಫಿಲಮ್ಗಳಿಗೆ ಹಂಗೆ ಹೋಗೋಕ್ಕೆ ಆಗಲಿಲ್ಲ. ಯಾಕಂದರೆ ನನಗೆ ನನ್ನ ಕೆಲಸ ಇರೋ ಟೈಮಲ್ಲಿ ಶೋ ಸ್ಟಾರ್ಟ್ ಆಯ್ತದೆ. 4:15, 1:00, 7:00 ನನ್ನ ಕೆಲಸ ಮುಗೀತಿದ್ದು. ಈಗ ಎಕ್ಸಾಂಪಲ್ 4:00 ಇತ್ತು, 4:00 ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ನನಗೆ ಕೆಲಸಗಳು ಮುಗಿಯೋದು ಒಂದು 5 ಗಂಟೆ 5:15 ಆಗ್ಬಿಡ್ತಿತ್ತು. ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಎಷ್ಟೋ ತಿಂಗಳುಗಳ ನಂತರ ಇವತ್ತು ಹೋಗಿದೆ. ಸ್ಪೈಡರ್ ಮ್ಯಾನ್ ಚೆನ್ನಾಗಿದೆ, ನೋಡ್ಬೋದು. ಆ್ಯಕ್ಷನ್ ಮಾತ್ರ ಚೆನ್ನಾಗೈತೆ, ಆ್ಯಕ್ಷನ್ಗಳು ಅದೆಲ್ಲ ಚೆನ್ನಾಗಿದ್ದಾವೆ. ಆಮೇಲೆ ಗುರುಶ್ರೀ ಥಿಯೇಟ್ರಲ್ಲಿ ಈಗ ಸೀಟ್ ಇದು ಮಾಡಿರೋದು ಅದನ್ನು ಚೆನ್ನಾಗಿದೆ. ಅವಾಗೆಲ್ಲ ಒಂದು ಸ್ವಲ್ಪ ಒತ್ತದು. ಗಿರಿಜಾ ಥಿಯೇಟ್ರ್ ಇದ್ದಾಗ ಅವಾಗಂತೂ ವಾರಕ್ಕೊಂದು ಫಿಲಮ್ಗೆ ಹೋಗ್ತಿದ್ದೆ. ಆಮೇಲೆ ಅದನ್ನು ಮುಚ್ಚಾಕ್ಬಿಟ್ರು. ಅಲ್ಲೂ ಸೀಟ್ಗಳು ಮತ್ತು ಸೀನ್ಸು ಮತ್ತು ಸೌಂಡ್ ಎಫೆಕ್ಟ್ ಮಾತ್ರ ಅಲ್ಲೂ ಸಖತ್ತಾಗಿರ್ತಿತ್ತು. ಈಗ ಗುರುಶ್ರೀಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಂದ ಥಿಯೇಟ್ರ್ ಹೋಯ್ತು, ಸಿದ್ಧಾರ್ಥ ಥಿಯೇಟ್ರ್ ಹೋಯ್ತು, ಗಿರಿಜಾ ಥಿಯೇಟ್ರ್ ಹೋಯ್ತು. ಇನ್ನೇನು ಜಯಲಕ್ಷ್ಮಿನೂ ಹೋಗ್ಬೋದೇನೋ ಅನ್ಕೊಂಡಿದ್ದೀನಿ. ಅದೇ ಅಲ್ಲೇನು ಜಾಸ್ತಿ ಓಡ್ತಾಯಿಲ್ಲ ಫಿಲಮ್ಗಳು. ಅದು ಒಂದು ಅಷ್ಟು ವರ್ಷ ನಿಲ್ಲಿಸ್ಬಿಟ್ಟಿದ್ರು. ಈಗ ಒಂದು ಸ್ವಲ್ಪ ಓಪನ್ ಮಾಡಿದ್ರು ಮಧ್ಯ. ಈಗ ಓಡ್ತಾಯಿದ್ದಾವೇನೋ ಗೊತ್ತಿಲ್ಲ, ನೋಡಬೇಕು. ಆ ಕಡೆ ಹೋಗಿಲ್ಲ ನಾನು. ಇನ್ನೇನು ನಮ್ಮ ವೈಫ್ ಬರ್ತಾಳೆ 8 ಗಂಟೆಗೆ. 7 ಗಂಟೆಗೆ ಬಿಡ್ತು ಫಿಲಮ್, 2.5 ಗಂಟೆ. ಸ್ಪೈಡರ್ ಮ್ಯಾನ್ 2.5 ಗಂಟೆ ಇದೀವ. 4:15 ಸ್ಟಾರ್ಟಾಗಿ 7 ಗಂಟೆಗೆ ಬಿಡ್ತು. ನಾನು ಬಂದೆ, ಇವಾಗ ಮನೆಗೆ ಬಂದಿದ್ದೀನಿ. ಅವಳು ಬರ್ತಾಳೆ ಇನ್ನೇನು 8 ಗಂಟೆಗೆ, ಹೋಗಿ ಕರ್ಕೊಬರ್ಬೇಕು. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಲೈಟಾಗಿ ಸ್ವಲ್ಪ ತಲೆನೋವು ಬೆಳಿಗ್ಗೆಯಿಂದ ಬರೀ ಅದು ಇದು ಮಾಡ್ಕೊಂಡು ಬರೀ ಓಡಾಡೋದೇ ಆಯಿತು, ರೆಸ್ಟ್ ಇಲ್ಲ. ಸೊ ಗಾಯ್ಸ್, ಲತಾ ಬರೋಷ್ಟರಲ್ಲಿ 8 ಸೆಕೆಂಡ್ ಶಿಫ್ಟ್ ಇವತ್ತು, ಅದಕ್ಕೆ 8-8:30 ಆಗುತ್ತೆ. ಅನ್ನಕ್ಕೆ ಇಟ್ಟಿದ್ದೀನಿ, ಚಿಕನ್ ಸಾಂಬಾರಿದೆ. ಸೊ ಇನ್ನು ಮುದ್ದೆ ಬೇರೆ ಇದೆ, ಮಧ್ಯಾಹ್ನ ಮಾಡಿರೋದು ಸಾಕಾಗುತ್ತೆ. ಇನ್ನೇನೊಂದು 10 ನಿಮಿಷ ಬರ್ತಾಳೆ, ಫೋನ್ ಮಾಡ್ತಾಳೆ, ಹೋಗಿ ಕರ್ಕೊಬರ್ಬೇಕು. ಅಯ್ಯಪ್ಪ. ಸೊ ಗಾಯ್ಸ್,
ಈಗ ಊಟ ಎಲ್ಲ ಆಯಿತು. ನಮ್ಮ ತಂಗಿಯವರು ಮೈಸೂರಿಂದ ಬಾತು ಮತ್ತು ಕೇಸರಿ ಬಾತು, ಲಾಡು, ಪುಳಿಯೋಗರೆ ಎಲ್ಲ ಕೊಟ್ಟು ಕಳಿಸಿದ್ರು. ನಮ್ಮ ಮನೆಯಲ್ಲೂ ಚಿಕನ್ನು ಮತ್ತು ಮುದ್ದೆ, ರೈಸ್ ಇತ್ತು. ಜಾಸ್ತಿ ಆಗೋಯ್ತು ತಿಂದ್ಬಿಟ್ಟೆ. ರೀತಿ ಮಲಗಿದ್ದಾಳೆ ಆಲ್ರೆಡಿ. ಮೈಸೂರಿಗೆ ಹೋಗಿದ್ರಲ್ಲ, ಅಲ್ಲಿಂದ ಬರುವಾಗಲೇ ಸ್ವಲ್ಪ ಲೈಟಾಗಿ ನಿದ್ದೆ ಹೊಡಿತಾಯಿದ್ದು, ಜರ್ಕ್ ಹೊಡಿತಾಯಿದ್ಲು. ಈಗ ಮಲ್ಕೊಂಡಿದ್ದಾಳೆ. ಸೊ ನಾ ಇನ್ನೂ ಸ್ವಲ್ಪ ಎಡಿಟಿಂಗ್ ಇದೆ, ಅದೆಲ್ಲ ಮುಗಿಸ್ಬೇಕು. ಅದಕ್ಕೆ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದರು ನಿನ್ನೆ ವೀಡಿಯೋದ್ರ ಬಗ್ಗೆ. ಈಗ ಅಲ್ಲಿ ರೆಡ್ ಮಾರ್ಕ್ ನೋಡಿದ್ರಲ್ಲ, ಆ ರೆಡ್ ಮಾರ್ಕಲ್ಲಿ ಏನೋ ನಿಂತಿದೆ ಅಂತ ನನಗೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಕಳಿಸಿದ್ರು. ಆ್ಯಕ್ಚುಲಿ ಮೋಸ್ಟ್ಲಿ ಅದು ಇದಿರ್ಬೋದು, ಸಮಾಧಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವೀಡಿಯೋದಲ್ಲಿ ಆ ಥರ ಕಾಣಿಸಿದೆ ಅವ್ರಿಗೆ ಫುಲ್ ನೋಡುವಾಗ ಮಧ್ಯದಲ್ಲೆಲ್ಲ. ಅದೇನೂ ಇಲ್ಲ, ಮೋಸ್ಟ್ಲಿ ಸಮಾಧಿನೇ ಅಂತ ಅಂದ್ಕೊಂಡಿದ್ದೀನಿ. ಸಮಾಧಿನೇ. ನಮ್ಮ ಮೋನಿಕಾ ಮತ್ತು ಮಾದೇಶ, ಬಾಲಾಜಿ 3 ಜನನೂ ಟಿ ವಿಲಿ ಹಾಕ್ಕೊಂಡು ನಮ್ಮ ಲಾಗ್ ವಿಡಿಯೋ ನೋಡ್ತಾ ಇದ್ದಾರೆ. ಧನ್ಯವಾದಗಳು. ಸೊ ಇಷ್ಟೋ ತನಕ ನೋಡಿದಂಥ ನಮ್ಮೆಲ್ಲ ಪ್ರೀತಿಯ ದೇವರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಬಾಯ್ ಬಾಯ್.